ಈಗಳ್ರಿ ಈಗಳ್ರಿ ಸಾವ್ಕಾರ್ರೆ, ಈಗ ಒಂದ್ ಕೆಲಸ ಮಾಡ್ರಿ ಇಲ್ಲಿ. ನಾನು ಹೇಳೋದು ನನ್ನ ಮಾತು ಕೇಳ್ರಿ ಇಲ್ಲಿ. ಏನಂತ ಹೇಳನ ಲೆಕ್ಕಾಚಾರಿ, ಏನಂತ ಹೇಳನ್ ಹೇಳಪ್ಪ ನೀನೆ. ಆ ಅಲ್ಲ ಕಣೋ, ಈಗ ಒಂದ್ ಕೆಲಸ ಮಾಡೋಣ, ನೀನ್ ಹೇಳೋದೇ ನನ್ಗೆ ಅರ್ಥ ಆಗ್ತಿಲ್ಲ ಕಳ್ಳ. ಅದಕ್ಕೋಸ್ಕರನೇನೆ ಸುಮ್ಮನೆ ತಲೆನೋವು ಯಾವತ್ತಿದ್ರು ಇರೋ ಸತ್ಯನ ಎಲ್ಲರ ಮುಂದೆನೂ ಹೇಳ್ಕೊಂಡ್ ಬಂದ್ಬಿಡೋಣ. ಈಗ ನಮ್ಮ ಬಾವ ಇದಾರ ನೋಡು ಸಾವ್ಕಾರರು, ಅವ್ರ ಮುಂದೆ ಹೋಗ್ಬಿಟ್ಟು ನಮಗ್ ಗೊತ್ತಿಲ್ಲ ಕಣ ಬಾವ, ಇಂಥ ತಪ್ಪು ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಎರಡನೇ ಮದ್ವೆ ಇವು ನಮ್ಮ ಚಂದುಗಾಗಿರೋದು, ಮೊದ್ಲೇ ಒಂದು ಮದ್ವೆ ಆಗಿದ್ದಾನೆ. ಏನ್ ಮಾಡೋದು ಹೇಳ್ರಿ ಬಾಬಾ, ನಮ್ದು ತಪ್ಪಾಗೋಯ್ತು, ನನಗೂ ಗೊತ್ತಿರಲ್ಲ ಅಂತ ಇರೋ ವಿಷಯನ ಹೇಳ್ಬಿಡ್ತೀನಿ. ಅತ್ಲಾಗಿ ಸ್ವಲ್ಪ ಕೋಪನಾದ್ರೂ ಕಡಿಮೆ ಮಾಡ್ಕೊಳ್ತಾರೆ. ಇಲ್ಲ ಅಂದ್ರೆ ಸುಮ್ನೆ ನಮ್ಮ ಬಾವ ಬಿಡಲ್ಲ. ಸುಮ್ನೆ ತಲೆನೋವು ಇವೆಲ್ಲ ನಮಗೂ ನೆಮ್ಮದಿ ಇಲ್ದಂಗೆ ಆಗ್ತಿರುತ್ತೆ ಯಾವಾಗ್ಲೂ. ಬೇಡವೇ ಬೇಡ ಕಳ್ಳ ಲೆಕ್ಕಾಚಾರಿ, ಇರೋ ಸತ್ಯನ ಹೇಳ್ಬಿಡೋಣ. ಹೇಳೋದಕ್ಕೆ ಒಂದ್ರಿಟ್ಟು ಧೈರ್ಯ ಬೇಕು. ಅದಕ್ಕೆ ನೀನ್ ಹಿಂದ್ಗಡೆ ಇದ್ದು ನೀನೇ ಒಂದ್ ಸ್ವಲ್ಪ ಹೇಳ್ಬಿಡು, ನಾವು ಹಿಂದ್ಗಡೆ ನಿಂತ್ಕೊಳ್ತೀವಿ. ಬಾ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ ಬಾರೋ. ಇನ್ನೇನು ಮಾಡ್ತಾರೆ ನಮ್ಮ ಬಾವ, ಏನೇನು ಮಾಡ್ತಾರೆ ಮಾಡ್ಕೊಳ್ಳಿ. ಅತ್ಲಾಗಿ ಇಂಥ ಮಗನ್ನ ಹುಡ್ಸಿರೋದಕ್ಕೆ, ಇಂಥ ಮಗನ್ನ ಸಾಕಿರೋದಕ್ಕೆ ನಾವಿವೆಲ್ಲ ಅನುಭವಿಸ್ಲೇಬೇಕು, ವಿಧಿ ಇಲ್ಲ ಬಾ. ಛೇ ಸಾವ್ಕಾರ್ರೆ, ಸಾವ್ಕಾರ್ರೆ, ನನ್ನ ಮಾತು ಕೇಳ್ರಿ ಇಲ್ಲಿ. ಯಾಕೆ ಈ ರೀತಿ ಎಲ್ಲ ನಿರ್ಧಾರ ತಗೊಳ್ತಿದ್ದೀರಾ ನೀವು? ನನ್ನ ಮಾತು ಕೇಳ್ರಿ ಇಲ್ಲಿ. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ನೀವು, ಸರಿನಾ? ಸ್ವಲ್ಪ ಸಮಾಧಾನದಿಂದ ನಿಂತ್ಕೊಳ್ಳಿ, ಏನೂ ಆಗಿಲ್ಲ. ಯಾಕೆ ಯೋಚನೆ ಮಾಡ್ತೀರಾ? ನಾನಿದ್ದೀನಿ ತಾನೆ, ಟೆನ್ಷನ್ ಯಾಕೆ ತಗೊಳ್ತೀರಾ? ಈಗ ಹೆಂಗೈತೆ ಎಲ್ಲಾದ್ರೂ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಏನು ತೊಂದರೆ ಆಗಿಲ್ಲ, ಭಯ ಪಡೋದೇನಿಲ್ಲ. ನೀವು ಮಾಮೂಲಿ ನೀವು ಸಾವ್ಕಾರ ಮನೆ, ನಿಮ್ಮ ಬಾವ ಅಕ್ಕನ ಮನೆಗೂ ಹೋಗ್ತೀರಾ, ಆರಾಮಾಗಿ ಇರ್ತೀರಾ, ಏನು ತೊಂದರೆ ಏನಾಗಲ್ಲ. ಸುಮ್ಕಿರಿ, ನಾನು ಹೇಳ್ದಂಗೆ ಮಾಡ್ರಿ. ಇವಾಗ ಮೊದಲನೇ ಹುಡುಗಿ ಅಂತ ಹೇಳಿದ್ರಲ್ಲ ನೀವು, ಈಗ ಇವ್ರಿಗೆ ಹೆಂಗೋ ಮ್ಯಾನೇಜ್ ಮಾಡೋಣ. ಮೊದಲನೇ ಹುಡುಗಿ ಅಂತ ಹೇಳಿದ್ರಲ್ಲ, ಸೌಮ್ಯ ಅಂತ ಹೇಳಿದ್ರಲ್ಲ, ಅವರಿಗೆ ನಾವು ಹೋಗ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ಸಮಾಧಾನ ಮಾಡೋಕ್ಕಾಗುತ್ತಾ ಅಂತ ವಿಷಯ ಅವ್ರಿಗೆ ಹೇಳಿದ್ರೆ ಆಗಲ್ವಾ? ಇವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ವಿಷಯ ಹೇಳ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಸುಮ್ಕಾಕ್ಸಿದ್ರು ಆಗುತ್ತೆ ಅಂತ ನಂದು. ಅಯ್ಯೋ ಸುಮ್ಕಿರಿ ಲೆಕ್ಕಾಚಾರಿ ಅಣ್ಣ, ಅವರು ಸುಮ್ನಿರ್ತಾರಂತ ಅದ್ ಹೆಂಗ್ ಹೇಳ್ತೀಯ? ಯಾರ್ ತಾನೇ ಸುಮ್ನಿರ್ತಾರೆ? ಎಲ್ಲರಿಗೂ ಕೂಡ ಬೇಜಾರಾಗಿ ಆಗುತ್ತೆ ಇಂಥ ಕೆಲಸ ಮಾಡಿರೋದಕ್ಕೆ. ಹೆಣ್ಣೆತ್ತಿರೋರು ಯಾರ ತಾನೇ ಹೊಟ್ಟೆ ಉರಿಯಲ್ಲ ಹೇಳ್ರಿ? ಇವ್ನು ಇಂಥ ಕೆಲಸ ಮಾಡಿದ್ರೆ ಅಲ್ಲ, ಇವ್ನು ಏನಾದ್ರೂ ಬೇರೆ ತಪ್ಪೇನಾದ್ರು ಮಾಡ್ಕೊಂಡ್ ಬಂದಿರ್ಲಿ, ಇವ್ನು ಬೇಕಾದ್ರೆ ಫೇಲ್ ಆಗೇ ಬಂದಿರ್ಲಿ ಕಾಲೇಜಿಗೆ ಹೋಗ್ದಂಗೆ, ಏನು ಬೇಜಾರಾಗ್ತಿರಲಿಲ್ಲ. ಏನೋ ಒಂದ್ ಜೀವನ ಮಾಡ್ಕೊಡೋದಕ್ಕೆ ಏನೋ ಒಂದ್ ಇದ್ ಮಾಡ್ಕೊಡ್ತಿದ್ದು ನಾವು, ಸರಿನಾ? ಅದನ್ನ ಬಿಟ್ಬಿಟ್ಟು ಇಂಥ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದ್ದಾನಲ್ಲ, ಇವ್ನು ಮಾಡಿದ್ ಸರಿನಾ? ಇವನು ಏನಾದ್ರೂ ಅನ್ಭವಿಸ್ಕೊಳ್ಳಿ ಬಿಡ್ರಿ. ಅತ್ಲಾಗಿ ನಮ್ಗೆ ಇವನ್ ಸವಾಸನೆ ಬೇಡ. ಹೇಳಪ್ಪ, ಇವತ್ತಿಂದ ನಮ್ಗೂ ಈ ಮನೆಗೂ ನನ್ಗೂ ನಿನ್ಗೂ ಯಾವ್ದು ಸಂಬಂಧ ಇಲ್ಲ ಕಣಪ್ಪ. ನಾನೇ ಯಾರು ನೀನೇ ಯಾರು, ಸರಿನಾ? ನೀನ್ ಎಲ್ಲಾದ್ರೂ ಹೋಗ್ಬಿಟ್ಟು ಏನಾದ್ರೂ ಮಾಡ್ಕೊಂಡು ಹೆಂಗಾದ್ರೂ ಜೀವನ ಮಾಡ್ಕ, ನನ್ಗೂ ನಿನ್ಗೂ ಏನು ಸಂಬಂಧನೇ ಇಲ್ಲ. ಹೋಗ್ಬಿಡು ನೀನು ಮನೆ ಬಿಟ್ಟು. ನಮ್ಗೆ ಸಮಾಧಾನ ಇಲ್ಲ, ನೆಮ್ಮದಿನೇ ಇಲ್ಲ. ನನ್ನ ಮಗನೇ ಅಲ್ಲ ನೀನು, ಇವತ್ತಿಂದ ನಾನ್ ನಿಮ್ಮ ಅಮ್ಮನೇ ಅಲ್ಲ ಅನ್ಕೊಂಡ್ಬಿಡುವ. ಹೋಗ್ಬಿಡು. ನಮ್ಗೆ ಬೇಡವೇ ಬೇಡ ಕಣಪ್ಪ ನೀನು. ಅಯ್ಯೋ ಅಮ್ಮರೇ, ಚೈತ್ರಕಾರೆ, ಸುಮ್ಕಿರ್ರಿ. ಅದ್ಯಾಕೆ ಹಿಂಗ ಆಡ್ತಿದ್ರ ಅತ್ಲಾಗಿ? ಆ ಹುಡ್ಗಂಗೆ ಬೈದ್ ಮಕ್ಕ ಬೈತಿದ್ರ, ಬಿಡ್ರಿ ಅತ್ಲಾಗ ಹೋಗ್ಲಿ. ಅತ್ಲಾಗಿ ನೀವ್ ಹಿಂಗ ಹೇಳಿರಿ, ಆ ಹುಡ್ಗ ಎತ್ಲಾಗ ಹೋಗ್ಲಿ, ಏನ್ ಮಾಡ್ಲಿ ಅವನು? ಮೊದ್ಲೇ ಅವನು ಯೋಚನೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡ್ತೀನಿ ಅಂತ ಬೇರೆ ಹೇಳ್ತಿದ್ದಾನೆ. ಮೊದ್ಲೇ ತಲೆನೋವು ಆಗ್ಬಿಟ್ಟೈತೆ ಅವನಿಗೆ, ಸಿಗಾಕೊಂಡ್ಬಿಟ್ಟು. ಅಂಥದ್ರಲ್ಲಿ ನೀವು ಬೇರೆ ತಿರ್ಗಾ ಬೇರೆ ಅವನಿಗೆ ಅದು ಇದು ಅಂತ ಹೇಳ್ಬಿಟ್ರೆ ಆ ಹುಡ್ಗ ಆ ಮಗ ಎಲ್ಲ ಅಂತ ಹೋಗ್ತಾನೆ. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ, ಸ್ವಲ್ಪ ಸಮಾಧಾನದಿಂದ ಇರ್ರಿ. ಯಾಕೆ ಇಷ್ಟೊಂದು ಆತ್ರಗಳು ಮಾಡ್ತಿದ್ದೀರಾ ನೀವು? ನಾನು ಹೇಳೋದು ಮಾಡ್ರಿ ಇಲ್ಲಿ. ಲೇ ಪಾಪ, ಲೇ ಗಿರೀಶ, ಈಗ ಒಂದು ಕೆಲಸ ಮಾಡೋಣ. ಆ ಸೌಮ್ಯರ ಮನೇಲಿ ಯಾರ್ಯಾರು ಇರ್ತಾರಲ್ಲ, ಯಾರು ಇರಲ್ಲ, ಅವ್ರ ಅಪ್ಪ ಅಮ್ಮ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಷ್ಟೇ. ಅದು ಬಿಟ್ರೆ ಯಾರು ಇರಲ್ಲ. ಈಗ ಸೌಮ್ಯ ಒಬ್ಬರೇ ಇರ್ತಾರೆ. ಈಗ ಒಂದು ಕೆಲಸ ಮಾಡು, ನಡಿ. ಈಗ ಸೌಮ್ಯರ ಮನೆಗೆ ಹೋಗ್ಬಿಟ್ಟು ನಾವೇನೆ ಇರೋ ಸತ್ಯನ ಹೇಳ್ಬಿಡೋಣ. ಆದ್ರೆ ಸತ್ಯ ಹೇಳಿ ಒಂದು ಹೇಳ್ಕೊಡ್ತೀನಿ ನಾನು ಐಡಿಯಾನ, ಹಂಗೆ ಹೇಳ್ರಿ. ಈಗ ಚಂದುಗ್ ಮದುವೆ ಆಗಿದ್ದೀನಿ ವಿಚಾರ ಅಂತ ಹೇಳ್ರಿ. ಆದ್ರೆ ಚಂದುರಮ್ಮಂಗೆ ಹುಷಾರಿಲ್ಲ. ಎಷ್ಟೇ ಆದ್ರೂ ನೀನು ತಮ್ಮನ ಮಗ ಅಲ್ವಾ? ನನ್ನ ತಮ್ಮನ ಮಗನಿಗೆ ಮಗಳು ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಹಿಂಸೆ ಮಾಡಿಬಿಟ್ಲು. ನನಗೆ ಹುಷಾರಿಲ್ಲ, ನಾನು ಯಾವತ್ತಿದ್ರು ಏನಾರು ಆಗ್ಬಿಡ್ತೀನಿ, ಅಷ್ಟರಲ್ಲಿ ಮದುವೆ ಮಾಡಲೇಬೇಕು, ನನ್ನ ತಮ್ಮನ ಮಗನ ಜೊತೆನೆ ಮದುವೆ ಮಾಡಬೇಕು ನನ್ನ ಮಗಳಿಗೆ ಅಂತ ಹಠ ಮಾಡಿಬಿಟ್ರು. ಹಂಗಾಗಿ ಮದುವೆ ಆಗೋಯ್ತು. ವಿಧಿ ಇಲ್ದಂಗೆ ಮದುವೆ ಆಗ್ಬಿಟ್ರು ಕಣಮ್ಮ. ಆಮೇಲಿಂದ ಇವನು ಪಾಪ ಆಗಲ್ಲ ಅಂತ ಅಳ್ತಾ ಕೂತ್ಕೊಂಡ. ಆಮೇಲೆ ವಿಧಿ ಇಲ್ದಂಗೆ ಆಗ್ಬಿಟ್ಟು ಎಲ್ಲಾರದು ಹಿಂಸೆಯಿಂದ ಸಿಗಾಕೊಂಡ್ಬಿಟ್ಟು ಪಾಪ ಅನ್ಯಾಯವಾಗಿ ಮದುವೆ ಆಗ್ಬಿಟ್ಟ. ಈಗ ಏನು ಮಾಡೋಕ್ಕಾಗಲ್ಲ ಕಣಮ್ಮ, ಹಿಂಗೆ ಆಗೋಗ್ಬಿಟ್ಟೈತೆ. ಅವ್ರಿಗೆ ವಿಷಯ ಹೇಳಿಲ್ಲ, ಸ್ವಲ್ಪ ಅವ್ರ ಅಮ್ಮಂಗೆ ಹುಷಾರಿಲ್ಲ. ಈ ವಿಷಯ ತಿರ್ಗಾ ಕೇಳಿದ್ರೆ ಇನ್ನೂ ಯೋಚನೆ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ನಿನ್ಗೆನೆ ನಾವು ನಮ್ಮ ಮನೆ ಕರ್ಕೊಂಡು ಹೋಗ್ತೀವಂತ ಇಲ್ಲಿ ಕರ್ಕೊಂಬಂದ್ಬಿಡಿ. ಕರ್ಕೊಂಬಂದ್ಬಿಟ್ಟು ಏನೇ ವಿಚಾರ ಇದ್ರು ಇವನು ಚೆನ್ನಾಗಿ ಇಲ್ಲೇ ನೆನೆ ಕರ್ಕೊಂಬಂದ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅವಳಿಗೆ, ಸರಿನಾ? ಅವಳು ಯಾರಿಗೂ ವಿಚಾರ ಹೇಳ್ದಂಗೆ. ಏನಾದರೂ ನೀವು ಅಲ್ಲೇ ಬಿಟ್ಟು ಬಂದರೆ
ಏನಾದರೂ ವಿಷಯ ಹೇಳ್ದಂಗೆ ಹಿಂಗೆ ಕದ್ದು ಮುಚ್ಚಿ ಏನಾದರೂ ಮಾಡಿದ್ರೆ ಅಂದರೆ ಅವ್ರ ಗ್ಯಾರಂಟಿ ಇವ್ನು ಎಲ್ಲಿದ್ರು ಹುಡ್ಕೊಂಬರ್ತಾರೆ ಅವ್ರೂ ಏನು ಬಿಡಲ್ಲ ಇವನಿಗೆ. ಹಿಂಗೆ ಐಡಿಯಾ ಹೇಳ್ಕೊಟ್ಟಿದ್ದೀನಿ, ಹಿಂಗೆ ಮಾಡ್ರಿ. ಸದ್ಯಕ್ಕೆ ಸ್ವಲ್ಪ ದಿವಸ ಇಲ್ಲಿ ಮನೇಲಿ ಕರ್ಕೊಂಬಂದು ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ನಾನು ನಿಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳಿ. ಎಲ್ಲ ದಿಲೀಪ ಚೆನ್ನಾಗಿ, ಗಿರೀಶ ಚೆನ್ನಾಗಿ ನೋಡ್ಕ ಅಷ್ಟೇ. ಹಂಗಂತೀಯ? ಅಲ್ಲ ಕಣ ಲೆಕ್ಕಾಚಾರಿ ಅಣ್ಣ, ಈ ನಿನ್ನ ಐಡಿಯಾ ವರ್ಕೌಟ್ ಆಗುತ್ತೇನಾ? ಅಲ್ಲ, ಒಪ್ಕೊಳ್ತಾಳ ಸೌಮ್ಯ? ಹೇಳಿದ ಮಾತು ಕೇಳ್ತಾಳ ನಿಜಾಗ್ಲೂ? ಅವಳಿಗೂ ಬೇಜಾರಾಗುತ್ತೆ, ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಳ್ತಾಳೆ. ನನಗೆ ಯಾಕ ಸರಿ ಆಗಲ್ಲ ಅನ್ಸತ್ತಪ್ಪ. ನೋಡೋದು ಒಂದ್ಸಲಿ ಇದೇ ಐಡಿಯಾ, ಇದು ಬಿಟ್ರೆ ಇನ್ಯಾವುದು ವಿಧಿನೇ ಇಲ್ಲ. ಇರೋ ಸತ್ಯನೇ ಹೇಳಲೇಬೇಕು. ಹೇಳ್ಬಿಟ್ಟು ಹಿಂಗಾದ್ರೂ ಹೇಳ್ಬಿಟ್ಟು ಹೆಂಗ ತಪ್ಪಿಸ್ಕೊಂಡ್ರೆ ಆಯ್ತು. ಇಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಇಲ್ಲೇ ಮನೆಯಲ್ಲೇ ಕರ್ಕೊಂಬಂದ್ಬಿಟ್ಟು ಇಲ್ಲೇ ಇದು ಮಾಡ್ಕೋಣ, ಸರಿನಾ? ಆಮೇಲಿಂದ ಇಲ್ಲಿ ಕರ್ಕೊಂಬಂದಾದ್ಮೇಲೆ ಅವ್ರಪ್ಪ ಅಮ್ಮ, ಈ ಚಂದೂರಪ್ಪ ಅಮ್ಮ, ಚಂದುಗೆಲ್ಲ ಏನಂತ ಹೇಳೋಣ? ಏನಾರ ಒಂದು ಹೇಳಿದ್ರೆ ಆಗುತ್ತೆ. ನಮ್ಮ ಚೈತ್ರಕಾರ ತಂಗಿ ಮಗಳು ಏನೋ ಒಂದು ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡ್ಕೊಂಡ್ರೆ ಆಗುತ್ತೆ. ಕರ್ಕೊಂಡು ಮನೇಲಿ ಚೆನ್ನಾಗಿ ನೋಡ್ಕೊಳ್ರಿ ಪಾಪ. ಆ ಮಗಳಿಗೂ ಮೋಸ ಮಾಡಕ್ ಹೋಗ್ಬೇಡ್ರಿ. ಇವೆಲ್ಲ ಒಳ್ಳೇದಲ್ಲ. ಲೇ ಗಿರೀಶ, ನಿನಗೆ ಬುದ್ಧಿ ಬಿಡ್ವಲ್ಲ? ಯಾಕೆ ಈ ರೀತಿ ಎಲ್ಲ ಮಾಡಕ್ ಹೋಗ್ತೀಯ ನೀನು? ಬುದ್ಧಿ ಬಿಡ್ವೇನೋ ನಿನಗೆ? ಯಾಕೆ ಮೊದಲೇ ಮದುವೆ ಆಗಿದ್ದೆ? ಅಲ್ಲ, ಮದುವೆ ಆಗಿದ್ದ ವಿಚಾರನ ನಿಮ್ಮ ಅಪ್ಪ ಅಮ್ಮನ ಮುಂದೆ ಮೊದಲೇ ಹೇಳ್ಬೇಕು ತಾನೆ? ಅಲ್ಲ ಪಾಪ, ಅವಳು ಸೌಮ್ಯಂಗೂ ಮದುವೆ ಹಾಕೊಂಬಂದು ಇವಳು ಚಂದಗೂ ಮದುವೆ ಆಗಿ ಬಂದಿದ್ಯಲ್ಲ ನೀನು. ಇದು ಯಾವ ಸೀಮೆ ನ್ಯಾಯ ನೀನು? ನೀನು ಹೇಳ್ದಂಗೆಲ್ಲ ಆಟ ಆಡಕ್ ಆಗಲ್ಲ ಕಣಪ್ಪ. ಇಲ್ಲಿ ಅವತಾರಗಳು ಮಾಡಬಾರ್ದು. ಭಾಳ ಬುದ್ಧಿವಂತಿಕೆಯಿಂದ ಇರಬೇಕು ಸ್ವಲ್ಪ, ಸರಿನಾ? ಗೌರವ ಕೊಡಬೇಕು ಎಲ್ಲಾರು ಹೆಂಗಿರ್ತಾರೆ ಹಂಗಿರೋದ್ ಕಲಿ. ಇಲ್ದವೆಲ್ಲ ಅವತಾರಗಳು ಮಾಡಬೇಡ. ಏನ ಇದೊಂದ್ಸಲಿ ಪಾಪ ಅಂತ ಬಚಾವ್ ಮಾಡ್ತೀವಿ, ಮುಂದಿನ ಸಲಿಂದ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ಕಣೋ. ಇಲ್ಲ ಕಣ್ ಲೆಕ್ಕಾಚಾರಿ ಅಣ್ಣ, ಹಾಗೇನಿಲ್ಲ. ಏನ್ ಮಾಡ್ತೀಯ ಅತ್ಲಾಗಿ, ನಾನು ವಿಧಿ ಇಲ್ದಂಗೆ ಮದ್ವೆ ಆಗ್ಬಿಟ್ಟೆ ಅಷ್ಟೇ. ನಾನು ಬುದ್ಧಿವಂತ ಆಗ್ಬೇಕಿತ್ತು. ನಾನು ಸುಮ್ಮನೆ ಆಸೆ ಪಟ್ಬಿಟ್ಟು ಚಂದುಗೆ ಮದುವೆ ಆಗ್ಬಿಟ್ಟೆ. ಚಂದುಗೆ ನಾನು ಮದುವೆ ಆಗ್ಬಾರ್ದಿತ್ತು. ನಂದೇನಾಯ್ತು ಅದನ್ನ ಮಾಡ್ಕೊಂಡು ಕರೆಕ್ಟಾಗಿ ಇದ್ದಿದ್ರು ಆಗ್ತಿತ್ತು. ಅನ್ಯಾಯವಾಗಿ ಆಸೆ ಪಟ್ಬಿಟ್ಟು, ದುರಾಸೆ ಪಟ್ಬಿಟ್ಟು ನಾನು ಚಂದುಗೆ ಮದುವೆ ಆಗ್ಬಿಟ್ಟೆ. ಪಾಪ ನನ್ನ ಸ್ವಾಮಿಗೆ ಎಷ್ಟು ಚೆನ್ನಾಗೆಲ್ಲ ನೋಡ್ಕೊಂಡು ಎಷ್ಟು ಖುಷಿಯಾಗಿದ್ದು. ನನ್ನ ಸ್ವಾಮ್ಯ ನನ್ನ ಮೇಲೆ ಎಷ್ಟು ನೆಮ್ಮಕೆ ಪ್ರೀತಿ ಇಟ್ಕೊಂಡು ನನಗೆ ಮದುವೆ ಆಗಿದ್ದಾಳು ಗೊತ್ತಾ ಲೆಕ್ಕಾಚಾರಿ ಅಣ್ಣ? ವಿಧಿ ಇಲ್ದಂಗೆ ಅನ್ಯಾಯವಾಗಿ ಚಂದುಗೆ ಮದುವೆ ಆಗ್ಬಿಟ್ಟು ಎಲ್ಲಾ ಕಡೆನೂ ನೆಮ್ಮದಿ ಇಲ್ದಂಗೆ ಹಾಳು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು. ಭಾಳ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ ಕಣ್ ಲೆಕ್ಕಾಚಾರಿ ಅಣ್ಣ ನಾನಂತೂ. ಆಯ್ತಾಯ್ತು ಸಾವ್ಕಾರ್ರೆ, ಚೈತ್ರಕಾರೆ, ಹೋಗ್ರಿ ನಿಮ್ಮ ಹುಡುಗನ್ ಕರ್ಕೊಂಡು ಆ ಸೌಮ್ಯರ ಮನೆ ಅಂತ ಹೇಳಿದ್ರಲ್ಲ, ಹೋಗಿ ಪಾಪ ಅವಳಿಗೆ ಸಮಾಧಾನ ಮಾಡ್ಕೊಂಡು ಹೋಗಿ ಕರ್ಕೊಂಬರ್ರಿ ಮೊದಲು. ನೋಡ್ರಿ, ನೀವೇನು ಮಾಡ್ತಿರೋ ಹೆಂಗೆ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಆ ಹುಡುಗಿ ನಿಮಗೆ ಸಮಾಧಾನ ಆಗಿ ನೀವು ಹೇಳಿದ ಮಾತು ಕೇಳ್ಕೊಂಡು ಹೆಂಗ ನಿಮ್ಮ ಮನೆಗೆ ಬಂದ್ರೆ ನೀವು ಬಚಾವು. ನೀವು ಹೇಳಿ ಮಾತು ಕೇಳ್ಕೊಂಡು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ರಿ. ಅವಳಿಗೆ ಒಂಚೂರು ಬೇಜಾರು ಮಾಡಿಸ್ಬೇಡ್ರಿ. ಅಕಸ್ಮಾತ್ ಏನಾದ್ರೂ ಕೂಡ ನಿಮ್ಮದು ಗ್ಯಾಚಾರ ಕೆಟ್ಬಿಟ್ಟು ಏನಾದ್ರೂ ಆ ಹುಡುಗಿ ಏನಾದ್ರೂ ಹಂಗೆ ಹಿಂಗೆ ಅಂತ ಕೋಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಲು, ನಮ್ಮ ಮನೆಯವ್ರಿಗೆ ಹೇಳ್ತೀವಂತ ಕೂತ್ಕೊಂಡ್ಬಿಟ್ಲು ಅಂದರೆ ಮುಗ್ದೋಯ್ತು ನಿನ್ನ ಮಗನ ಕತೆ. ನಾವೇನು ಮಾಡೋಕ್ಕಾಗಲ್ಲ, ಸರಿನಾ? ಅವ್ರನ್ನೂ ಮನೆ ಕಡೆ ಎಲ್ಲ ಚೆನ್ನಾಗೇ ಇದ್ದಾರ ಅಂತ ಹೇಳ್ತಿದ್ರ ಏರಿಕ್ ಬಿಡ್ತಾರೆ ಇವನಿಗೆ, ಗಿರೀಶನ್ಗೆ ಬಿಡ್ಗಿಡಲ್ಲ ಅವರು. ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಮುಂದೆ. ಅಣ್ಣ ಸುಮ್ಕಿರು ಲೆಕ್ಕಾಚಾರಿ ಅಣ್ಣ, ನೀನು ಏನೇನೋ ಹೇಳ್ಬಿಟ್ಟು ಎದುರಿಸ್ಬೇಡ. ಮೊದಲೇ ಹೆದರಿಕೆ ಆಗ್ತೈತೆ, ಭಯ ಆಗ್ತಿದೆ ನನಗೆ. ತಿರ್ಗಾ ನೀನು ಅದು ಇದು ಹೇಳ್ಬಿಟ್ಟು ಎದುರಿಸ್ಬೇಡ. ಸರಿ ಆಯ್ತು, ಹೋಗ್ರಿ ಮೊದಲು. ಟೈಮ್ ವೇಸ್ಟ್ ಮಾಡಬೇಡ್ರಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು. ಇದೇನೋ ಮನೆ? ಕರಿಯೋ ಕರಿ, ನೀನ್ ಹೆಂಡತಿಗೆ ಸೌಮ್ಯ ಕರಿ, ಕರೆದು ಮಾತಾಡ್ಸೋಣ ಮೊದ್ಲು. ಎಷ್ಟು ದೊಡ್ಡದಾಗಿರೋ ಮನೆ ಮಾಡಿದ್ಯಾ, ಎಷ್ಟು ನೆಮ್ಮದಿಯಾಗಿದ್ಯಾ. ಆರಾಮಾಗಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ದಲೆ ಇಲ್ದವೆಲ್ಲ ಅವತಾರಗಳು ಮಾಡ್ಕೊಂಡು ಹೋದ. ಅವತಾರಗಳು ಬುದ್ಧಿ ಇಲ್ವೇನೋ ನಿನಗೆ? ಮೊದ್ಲೇ ನಮ್ಮ ಮಾತು ಹೇಳೋದಲ್ವಾ? ಸೌಮ್ಯ ಈಗಳಮ್ಮ ಚೈತ್ರ. ನನಗೆ ಮಾತಾಡೋ ಅಷ್ಟು ಧೈರ್ಯ ಇಲ್ಲ ಕಣೆ ಚೈತ್ರ. ಭಯ ಆಗಂಗೆ ಆಗ್ತೈತೆ. ನೀನೇ ಒಂದಿಟ್ಟು ನಿಧಾನಕ್ಕೆ ಉಪಾಯ ಮಾಡಿಬಿಟ್ಟು ಸಮಾಧಾನ ಹೇಳೆ. ಪ್ಲೀಸ್ ಕಣೆ ಚೈತ್ರ, ನನ್ನ ಕೈಲಿ ಆಗಲ್ಲ ಕಣೆ, ಭಯ ಆಗಂಗೆ ಆಗ್ತಿರುತ್ತೆ. ಕರಿಲ್ಲ ಪಾಪ, ಎಲ್ಲ ನಿಮ್ಮ ಹೆಂಡತಿ ಬರಲೇ ಇಲ್ಲ ಇಷ್ಟೊತ್ತಾದ್ರೂ. ಕರಿಯೋ ಬೇಗ. ಅದ್ಯಾಕೆ ಇಲ್ಲೇ ಸುಮ್ಮನೆ ಮಕ ಒಂಥರ ಇದು ಮಾಡ್ಕೊಂಡು ಅಲಾರಂಗ್ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಮಾಡೋದೆಲ್ಲ ಮಾಡಿಬಿಟ್ಟು. ಅಮ್ಮ ನನಗೆ ಭಯ ಆಗಂಗೆ ಆಗ್ತೈತೆ ಕಣಮ್ಮ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಕಣಮ್ಮ, ಧೈರ್ಯನೇ ಸಾಲ್ತಿಲ್ಲ ಕಣಮ್ಮ. ಒಂಥರ ಹೆದರಿಕೆ ಆಗಂಗೆ ಆಗ್ತೈತೆ ಕಣಮ್ಮ. ಮನ್ಸಿಗೆನೆ ಸಮಾಧಾನ ಇಲ್ಲ ಕಣಮ್ಮ, ಸಿಕ್ಕಾಬಟ್ಟೆ ಭಯ ಆಗಂಗೆ ಆಗ್ತೈತೆ. ಆಗುತ್ತೆ, ಆಗ್ದಂಗಿರುತ್ತ, ಭಯಾನೂ ಆಗುತ್ತೆ, ಇನ್ನೂ ಆಗುತ್ತೆ ನಿನ್ಗೆ. ನನಗೆ ಬರ್ತಾ ಇರೋ ಕೋಪಕ್ಕೆ ನೋಡಿ ಇವಾಗ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನನಗೂ ಒಳ್ಳೇದು ನಿನಗೂ ಒಳ್ಳೇದು. ಕರಿಯ ನಿಮ್ಮ ಹೆಂಡತಿಗೆ ಮೊದ್ಲು ಮಾತಾಡೋಣ. ಮಾಡೋದೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಭಯ ಆಗ್ತೈತಂತೆ. ಭಯ ಯಾಕೆ? ಎರಡೆರಡು ಮದುವೆ ಆಗ್ಬೇಕಾದ್ರೆ ನಿನ್ಗೆ ಆ ಯೋಚನೆ ಬರ್ಲಿಲ್ವಾ? ಆ ಭಯ ಆಗ್ಲಿಲ್ವಾ ನಿನ್ಗೆ? ಅವಾಗನ ಈ ಭಯ ಇದ್ದಿದ್ರೆ ಇಂಥ ಕೆಲಸ ಏನ್ ಮಾಡ್ಕೊಂಡ್ ಬರ್ತಿರಲ್ಲ ನೀನು. ಅಯ್ಯೋ ಏನ್ರಿ ಇದ್ಯಾರ್ರಿ? ಯಾರ್ಯಾರು ಕರ್ಕೊಂಡ್ ಬಂದಿದಾರಲ್ಲ ಇವರು?
ಒಂಥರ ಮಾಡ್ಕೊಂಡ್ ಬಂದಿದ್ದಾರೆ. ಏನ್ರಿ ಯಾಕ್ರಿ ಯಾಕೆ ಏನಾಯ್ತ್ರಿ? ಮಕ ಒಂಥರ ಮಾಡ್ಕೊಂಡ್ ಬಂದಿದ್ದೀರಾ? ಜೊತೆಲಿ ಯಾರ್ಗ ಕರ್ಕೊಂಡ್ ಬೇರೆ ಬಂದಿದ್ದೀರಾ? ಏನಾಯ್ತು ಇವ್ರಿಗೆ? ಯಾರ್ರಿ ಇವರೆಲ್ಲ? ಆ ಅದ ಕರ್ಕೊಂಡ್ ಬಂದ್ಬಿಟ್ಟು ಸುಮ್ಮನೆ ಯಾಕೆ ನಿಲ್ಸ್ಕೊಂಡ್ ನಿಂತಿದ್ದೀರಾ? ಕರೀರಿ ಒಳಗಡೆ. ಅಮ್ಮ ಬನ್ನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನಿಮ್ಗೆ ನೀವ್ ಯಾರಂತ ನನಗೆ ಗೊತ್ತಿಲ್ಲ, ಪರಿಚಯ ಇಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಬನ್ನಿ ಕುತ್ಕೊ ಬನ್ನಿ. ಮೊದ್ಲು ನೀವು ಯಾಕೆ ನಿಂತ್ಕೊಂಡಿದ್ದೀರಾ? ಸೌಮ್ಯ ಸೌಮ್ಯ ಇವರು ಇದು ನಮ್ಮ ಅಪ್ಪನೂ ನಮ್ಮ ಅಮ್ಮ ಕಣೆ ಸೌಮ್ಯ. ಹ್ಞೂ ಅತ್ತೆ ಮಾವನ? ಏನ್ರಿ ನಿಮಗ್ ಬುದ್ಧಿ ಇಲ್ವಾ? ಮೊದ್ಲೇ ಹೇಳ್ಬೇಕು ತಾನೆ ನೀವು. ಮೊದ್ಲೇ ಫೋನ್ ಮಾಡ್ಬಿಟ್ಟು ಅತ್ತೆ ಮಾವನ್ ಕರ್ಕೊಂಡ್ ಬರ್ತೀನಿ ಅಂತ. ಅಯ್ಯೋ ಎಂತ ದೊಡ್ಡ ಕೆಲಸ ಮಾಡ್ಬಿಟ್ರಿ ನೀವು. ಅಲ್ಲ ಏನಾದ್ರು ತಗೊಂಬಂದ್ಬಿಟ್ಟು ಕೋಳಿನ ಏನಾರು ತಗೊಂಬಂದ್ಬಿಟ್ಟು ಸಾಂಬಾರ್ ಏನಾರ ಮಾಡಿಬಿಟ್ಟು ಗ್ರೇವಿನ ಚಪಾತಿನ ಏನಾರ ಮಾಡಿ ಏನಾರ ಸ್ಪೆಷಲ್ ಫುಡ್ ಏನಾರು ಮಾಡ್ತಿರಿಲ್ವಾ? ಅಯ್ಯೋ ಬುದ್ಧಿ ಇಲ್ಲ ಕಣ್ರಿ ನಿಮ್ಗಂತೂ. ಅತ್ತೆ ಮಾವ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ. ಯಾರು ಇವರು ಅಂತ ಬೇರೆ ಕೇಳ್ಬಿಟ್ಟೆ. ನಂದು ತಪ್ಪಾಗೋಯ್ತು. ಬನ್ನಿ ಕೂತ್ಕೊ ಬನ್ನಿ ರೀ. ಕರ್ಕೊಂಡ್ ಬಂದ್ಬಿಟ್ಟು ನಿಲ್ಸ್ಕೊಂಡ್ ನಿಂತಿದ್ರಲ್ಲ, ನಿಮ್ಗೆ ಬುದ್ಧಿ ಇಲ್ವೇನ್ರಿ? ಬನ್ನಿ ಅತ್ತೆ ಮಾವ ಬನ್ನಿ, ಮೊದ್ಲು ಒಳಗಡೆ ಬನ್ನಿ, ಕೂತ್ಕೊ ಬನ್ನಿ. ಬಿಡಮ್ಮ, ಇರ್ಲಿ ಬಿಡಮ್ಮ, ಏನು ಪರವಾಗಿಲ್ಲ, ನಮ್ಗೇನು ಏನು ಬೇಜಾರೇನಿಲ್ಲ ಬಿಡಮ್ಮ. ಹ್ಞೂ ಆಯ್ತು. ಇವಾಗ ಲೇ ಇವಳೆ ಪಾಪ ಕಡೆ ಸೌಮ್ಯ ಎಷ್ಟು ಒಳ್ಳೆವಳೆ. ಇಂಥ ಮುದ್ದಾದ ಸೊಸೆ ಅನ್ಯಾಯವಾಗಿ ಇವನು ಇಂಥ ಕೆಲಸ ಮಾಡ್ಕೊಂಬಂದ್ಬಿಟ್ನಲ್ಲೇ. ಮೊದಲೇ ನಮಗೆ ಚಂದು ಮದುವೆ ಆಗೋದಕ್ಕಿಂತ ಮುಂಚೆನೆ ಸೌಮ್ಯಂಗೆ ಮದುವೆ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಈ ಮಗ ನೋಡೆ ಎಷ್ಟು ಒಳ್ಳೆವಳು, ದೇವ್ರಂತ ಸೊಸೆವಳು ಕಣೆ. ಹೆಂಗ ನಮಗೆ ಚೆನ್ನಾಗಿ ನೋಡ್ಕೊಳವಳು, ಕಷ್ಟ ಸುಖಕ್ಕೆ ಎಲ್ಲದೂ ಆಗೋವಳು. ಇವರು ಮನೆ ಕಡೆ ಎಲ್ಲ ಚೆನ್ನಾಗೇ ಇದಾರಂತೆ. ಈ ನನ್ನ ಮಗನಿಗೆ ಬುದ್ಧಿ ಬೇಡವೇನೆ ಇವನಿಗೆ? ಹೆಂಗ ಮದುವೆ ಮಾಡ್ಕೊಂಡಿರೋ ಹೆಣ್ತಿಗೆ ಚೆನ್ನಾಗಿ ಸುಖವಾಗಿ ನೋಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ದಲೆ ತಿರ್ಗಾ ಚಂದಗೂ ಮದುವೆ ಮಾಡ್ಕೊಂಡು ಎಂಥ ಎಡವಡ್ ಕೆಲಸ ಮಾಡ್ಕೊಂಡ್ಬಿಟ್ನೆ ಇವನು. ಯಪ್ಪ ಪಾಪ ಹುಡುಗಿಗೆ ನನಗೆ ಹೆಂಗ್ ಹೇಳೋದಕ್ಕೇನೆ ಮನಸ್ಸು ಆಗ್ತಿಲ್ಲ ಕಡೆ ನನಗೆ. ಪಾಪ ಆ ಸೌಮ್ಯಂಗೆ ಅಷ್ಟು ಚೆನ್ನಾಗಿದ್ದಾಳೆ, ಅಷ್ಟು ಒಳ್ಳೆವಳಿದ್ದಾಳೆ. ಪಾಪ ನಮಗೆ ನೋಡಿದ ತಕ್ಷಣ ಅದೆಷ್ಟು ಚೆನ್ನಾಗಿ ಮಾತಾಡ್ಸಿದ್ದಾಳೆ ನೋಡು. ಏನೇ ಮಾಡೋದು ಹೇಳೆ ಚೈತ್ರ ನೀನೇ. ಅಯ್ಯೋ ಅತ್ತೆ ಮಾವ ಯಾಕೆ ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ? ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಕೂತ್ಕೊ ಬನ್ನಿ. ಏ ಗಿರೀಶ ಯಾಕೋ ಅಪ್ಪ ಅಮ್ಮನ್ ಕರಿಯೋ ಕೂತ್ಕೊಳ್ಳಿ. ಅದ್ಯಾಕೆ ನೀನು ಒಂಥರ ಮಕ ಮಾಡ್ಕೊಂಡು ಹಿಂಗ್ ನಿಂತಿದ್ಯಾ? ಯಾಕೆ ಏನಾಯ್ತು ಗಿರೀಶ? ಬಾಯ್ ಬಿಟ್ಟು ಹೇಳು ಏನಾಯ್ತು ಅಂತ. ಸರಿ ಆಯ್ತು, ಅದೇನ್ ಮಾತಾಡ್ಕೊಳ್ರಿ ನೀವು. ಗಿರೀಶ ಬಾಯ್ಲಿ, ಮೊದ್ಲು ಬಾಯ್ಲಿ ನೀನು. ಅತ್ತೆ ಮಾವಂಗೆ ಸ್ವಲ್ಪ ಜ್ಯೂಸ್ ಎಲ್ಲ ಮಾಡ್ಕೊಡ್ತೀನಿ ನಾನು. ನೀನು ಹೋಗ್ಬಿಟ್ಟು ಟೌನ್ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳೋ ಸಾಮಾನುಗಳೆಲ್ಲ ತಗೊಂಬ. ಅಪರೂಪಕ್ಕೆ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ, ಏನಾದ್ರು ಮಾಡಾಕನ. ಬಾಯ್ಲಿ ಹೋಗ್ಬಾ, ಬಾಯ್ಲಿ ಟೌನ್ ಒಳಗಡೆ. ಅಯ್ಯೋ ನಂದೇ ನಂಗೆ ಆಗೈತೆ. ಸೋಮ್ಯಂಗೆ ನಿಜ ವಿಷಯ ಹೆಂಗೆ ಹೇಳೋಣಂತ ನಾನು ಯೋಚನೆ ಮಾಡ್ತಿದ್ದೀನಿ. ಪಾಪ ನಮ್ಮ ಸೌಮ್ಯ ನೋಡಿದ್ರೆ ಕೋಳಿ ಮಾಡೋಣ, ಕೋಳಿ ಸಾಂಬಾರು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಅಪ್ಪ ಅಮ್ಮಂಗೆ ಏನಾರು ಮಾಡಾಕನ ಅಂತ ಎಷ್ಟೊಂದು ಖುಷಿಯಾಗಿ ಇದು ಮಾಡ್ತಿದ್ದಾಳೆ. ಏನು ಹೇಳಿ ಹೆಂಗೆ ಹೇಳೋದಪ್ಪ ಇವಾಗ? ಅಯ್ಯೋ ಅಮ್ಮ ಸೌಮ್ಯ ನಿಂತಾವ, ಏನೋ ಮುಖ್ಯವಾದ ವಿಚಾರ ಏನೋ ಮಾತಾಡಬೇಕಿತ್ತು ಕಣಮ್ಮ. ಅವೆಲ್ಲ ಇರಲಿ, ಊಟ ತಿಂಡಿದೆಲ್ಲ ಏನಾದರೂ ಇರಲಿ, ನಮ್ಗೇನು ಬೇಜಾರಿಲ್ಲ. ಬಾರಮ್ಮ, ಒಂದು 5 ನಿಮಿಷ ಏನೋ ಮಾತಾಡಬೇಕಿತ್ತು. ಮಾತಾ ಏನು ವಿಚಾರ ಮಾತಾಡಬೇಕಿತ್ತು? ಅಲ್ಲ ಅತ್ತೆ ಮಾವ, ನಾನು ಹೇಳೋದು ಅರ್ಥ ಆಗ್ತಿದ್ಯಾ ನಿಮ್ಗೆ? ಏನು ಮಾತಾಡ್ತಿದ್ರು ಊಟ ಮಾಡ್ಕೊಂಡು ಒಂದ್ ಗಳಿಗೆ ಆರಾಮಾಗಿ ಕೂತ್ಕೊಂಡು ಆಮೇಲೆ ಇಲ್ಲಿಂದ ಮಾತಾಡಿದ್ರೆ ಆಗುತ್ತೆ. ಈಗ ಮೊದ್ಲು ಕೂತ್ಕೊ ಬನ್ನಿ ಸುಮ್ಮನೆ ನೀವು. ನಾನು ಹೇಳೋದು ಮಾತು ಕೇಳಿ ಆರಾಮಾಗಿ ಕೂತ್ಕೊ ಬನ್ನಿ. ಇಲ್ಲ ಕಣಮ್ಮ, ಬಾರಮ್ಮ. ಸೌಮ್ಯ ಬಾರಮ್ಮ, ಒಂದ್ ಗಳಿಗೆ ಕೂತ್ಕೊ ಬಾರಮ್ಮ. ಇಲ್ಲಿ ಏನೋ ವಿಚಾರ ಮಾತಾಡ್ಬೇಕಿತ್ತು. ಆಮೇಲಿಂದ ಏನಿದ್ರು ಊಟ ಮಾಡೋಣ, ಆರಾಮಾಗಿ ಕೂತ್ಕೊಳ್ಳೋಣ, ತಿಂಡಿ ತಿನ್ನೋಣ, ಏನ್ ಪರವಾಗಿಲ್ಲ. ಏನಿದ್ರು ಆಮೇಲೆ ಮಾಡ್ಕೊಂಡ್ರೆ ಆಗುತ್ತೆ. ನೀನ್ ಬಾರಮ್ಮ, ಕೂತ್ಕೊ ಬಾರಮ್ಮ. ನಿಂತವೇನೋ ಮಾತಾಡ್ಬೇಕಿತ್ತು. ಲೋ ಗಿರೀಶ ಕರಿಯೋ, ಕೂತ್ಕೊಳ್ಳಿ ಅವಳು ಪಾಪ. ನೋಡು ನೀನ್ ಹೆಂಡತಿ ಎಷ್ಟು ಒಳ್ಳೆವಳು, ಎಷ್ಟು ಚೆನ್ನಾಗಿ ಇವತ್ತಿನವರೆಗೂ ಮದುವೆ ಆಗಿದೆ ಅಂತ ಒಂದು ಮಾತು ಹೇಳಿದ್ದ ನೀನು. ನೋಡು ನಮ್ಗೆಲ್ಲ ಎಷ್ಟು ಆರೈಕೆ ಮಾಡಕ್ಕೆ ಮುಂದಾಗ್ತಿದ್ದಾಳೆ ಪಾಪ, ಎಷ್ಟು ಚೆನ್ನಾಗಿ ಮಾತಾಡ್ಸಿದಾಳೆ, ಎಷ್ಟು ಗೌರವ ಬೆಲೆ ಕೊಟ್ಟು ಮಾತಾಡ್ಸಿದಾಳೆ. ನೀನು ಇದೆಯಾ? ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟು ನೀನು. ಏ ಗಿರೀಶ ಪಾಪ ನೋಡು ನನ್ ಸೊಸೆ ಎಷ್ಟು ಒಳ್ಳೆವಳು. ಮದುವೆ ಆಗಿರೋ ವಿಚಾರನ ಇವತ್ತಿನವರೆಗೂ ಹೇಳಿಲ್ವಲ್ಲ ನೀನು. ಅಲ್ಲ ಹೇಳ್ದಲೆ ನನ್ ಸೊಸೆಗೆ ನಮ್ಮಿಂದ ಇಷ್ಟು ವರ್ಷ ದೂರ ಇಟ್ಬಿಟ್ಟಲು. ಎಷ್ಟು ಒಳ್ಳೆವಳು ಅವಳು, ಎಷ್ಟು ಚೆನ್ನಾಗಿ ನಮ್ಗೆಲ್ಲ ನೋಡ್ಕೊಂತಿದ್ದಾಳೆ, ಎಷ್ಟು ಗೌರವ ಕೊಡ್ತಿದ್ದಾಳೆ. ನಿನ್ಗೆ ಬುದ್ಧಿ ಬೇಡವಾ ನಿನ್ಗೆ? ಸೌಮ್ಯ ಆಯ್ತು ಬಾರಮ್ಮ, ನೀನ್ ಇಷ್ಟು ಒಳ್ಳೆವಳು, ಇಷ್ಟು ಚೆನ್ನಾಗಿ ಪಾಪ ನೋಡ್ಕೊಂತೀಯ ನಮ್ಗಂತ ನಮ್ಗೆ ಗೊತ್ತಿರಲಿಲ್ಲ ಕಣಮ್ಮ. ನೀನ್ ಮದುವೆ ಆಗಿರೋ ವಿಚಾರನೂ ನಮ್ಗೆ ಗೊತ್ತಿರಲಿಲ್ಲ ಕಣಮ್ಮ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ಇನ್ಮೇಲಿಂದ ನಿನ್ಗೆ ಚೆನ್ನಾಗಿ ನೋಡ್ಕೊಂತೀವಿ, ಚೆನ್ನಾಗಿ ಸಾಕ್ಕೊಂತೀವಿ. ನೀನ್ ಇಲ್ಲಿ ಒಬ್ಳೆ ಇರೋದೇ ಬೇಡ ಕಣಮ್ಮ. ಬಾ ನಮ್ ಜೊತೆ ಊರಿಗೆ ಹೋಗೋಣ ಬಾರಮ್ಮ. ನೀನ್ ಯಾಕೆ ಇರ್ತೀಯ ಇಲ್ಲಿ ಒಬ್ಬಂಟಿಯಾಗಿ? ಇದೇನಪ್ಪ ಇದು?
ನಮ್ಮ ಅತ್ತೆ ಮಾವ ನೋಡಿದ್ರೆ ಹಿಂಗ್ ಹೇಳ್ತಿದಾರೆ. ಇವ್ನ್ ಗಿರೀಶ ನೋಡಿದ್ರೆ ಆ, ಅಪ್ಪ ಅಮ್ಮ ಸಖತ್ತು ಕೋಪ ಮಾಡ್ಕೊಂತಾರೆ, ನಮ್ಮ ಮದ್ವೆ ಆಗಿರೋ ವಿಚಾರ ಹಂಗೆ ಹಿಂಗೆ ಅಂತ ಮೊದ್ಲೆಲ್ಲ ಹೇಳ್ತಿದ್ದ. ಇವ್ ಸುಳ್ಳು ಹೇಳ್ದ ಇವನು. ಪಾಪ ನಮ್ಮ ಅತ್ತೆ ಮಾವ ಎಷ್ಟು ಚೆನ್ನಾಗಿ ಮುದ್ದಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಅಲ್ಲ, ನಾನ್ ಕೇಳೋದಕ್ಕಿಂತ ಮುಂಚೆನೆ ಅವರೇ ಮನೆ ಕರ್ಕೊಂಡು ಹೋಗ್ತೀವಂತ ಹೇಳ್ತಿದಾರೆ. ಅಯ್ಯೋ, ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ನನಗೆ. ಸದ್ಯ ಇಲ್ಲಿ ಇದ್ದು ಇದ್ದು ನನಗೂ ಸಾಕಾಗಿ ಹೋಗಿತ್ತು ಒಬ್ಳಿಗೆನೆ. ಇವ್ ನೋಡಿದ್ರೆ 2-3 ದಿವಸ ಮನೆಗೆ ಬರ್ತಿರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ನೀನು ಹೇಳ್ದಂಗೆ ಕೇಳ್ದಂಗೆ ಮದ್ವೆ ಆಗ್ಬಿಟ್ಟು ನೋಡು ಒಬ್ಳೆ ಇದೆಯಾ ಹಂಗೆ ಹಿಂಗೆ ಅಂತ ಅವರು ಬೇಜಾರು ಮಾಡ್ಕೊಂತಿದ್ರು. ಹೆಂಗ ಇವಾಗ ನೆಮ್ಮದಿಯಾಗಿ ಇದ್ಬಿಡ್ಬೋದು ಅತ್ಲಾಗಿ ಆರಾಮಾಗಿ. ಹೆಂಗ ಈ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಏನಾದ್ರು ಗೊತ್ತಾಗ್ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾರೆ. ಹೆಂಗ ಹಿಂಗೆ ಇದ್ರೆ ಸಾಕಪ್ಪ, ನಾವು ನೆಮ್ಮದಿಯಾಗಿದ್ರೆ ಸಾಕು. ಲೇ ಲೇ ಚೈತ್ರ, ಪಾಪ ಕಣೆ. ಸೌಮ್ಯ ನೋಡೆ ಅದೆಷ್ಟು ಖುಷಿಯಾಗಿದ್ದಾಳೆ, ಅದೆಷ್ಟು ನೆಮ್ಮದಿ ಆಗಿದ್ದಾಳೆ ಪಾಪ. ಅವಳಿಗೆ ನೆಮ್ಮದಿ ಹಾಳು ಮಾಡೋದಕ್ಕೆ, ಅವಳು ಖುಷಿ ಹಾಳು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಡೆ. ಹೆಂಗೆ ಮನ್ಸು ಬಂತು ಇವನಿಗೆ ಆ ಪಾಪ ಹುಡುಗಿಗೆ ಮೋಸ ಮಾಡೋದಕ್ಕೆ? ತೆಗ್ದು ನನಗೆ ಎಷ್ಟು ಕೋಪ ಬರ್ತೈತೆ ಗೊತ್ತಾ ಇವನ್ ಗಿರೀಶನ್ ಮೇಲೆ? ಅಷ್ಟು ಕೋಪ ಬರ್ತೈತೆ. ಇವನಿಗೆ ಬುದ್ಧಿ ಬೇಡವೇನೆ ಇವನಿಗೆ?